ಲಕ್ಕುಂಡಿ ಗ್ರಾಮದಲ್ಲಿ ಈಗ ಮತ್ತೊಂದು ಅಪರೂಪದ ಒಂದು ವಸ್ತುವನ್ನು ಪತ್ತೆಯಾಗಿದೆ. ಹಸಿರು ಮುಡಿ ಪಚ್ಚೆ ಕಲ್ಲು ಈಗ ಪತ್ತೆಯಾಗಿದೆ. ನೋಡ್ಬೋದು ಈಗ ನಾವು ಅದೊಂದು ಹೇಗಿದೆ ಅಂತ ಅನ್ನೋದು ತೋರಿಸ್ತೀವಿ. ಈ ಒಂದು ಇದು ನೋಡ್ಬೋದು, ಇದು ಹಸಿರು ಪಚ್ಚೆ ಮುಡಿ ಕಲ್ಲು. ಇದು ಇವತ್ತು ಬಿ ಬ್ಲಾಕ್ನಲ್ಲಿ ಪತ್ತೆಯಾಗಿದೆ. ಈ ಒಂದು ಕಲ್ಲು ನೋಡಿದ್ರೆ ಇದು ರಾಜ್ಯ ಮಹಾರಾಜರ ಕಾಲದ ಇರ್ಬೋದು ಅಥವಾ ಬಂಗಾರದಲ್ಲಿ ಏನು ಆಭರಣಗಳಲ್ಲಿ ಬಳಸ್ತಾರೆ ಆ ಒಂದು ಕಲ್ಲು ಇರ್ಬೋದು, ಅಮೂಲ್ಯವಾದಂಥ ವಸ್ತು ಇರ್ಬೋದು ಅಂತೇಳಿ ಹೇಳಾಗ್ತಾ ಇದೆ. ಈಗಾಗಲೇ ಕಳೆದ 8 ದಿನಗಳಿಂದ ಕೂಡ ಏನು ಉತ್ಖನನ ಕಾರ್ಯ ನಡೆದಿದೆ. ನಿರಂತರವಾಗಿ ಒಂದಿಲ್ಲ ಒಂದು ವಸ್ತುಗಳನ್ನು ಪತ್ತೆ ಆಗ್ತಿದೆ. ಆದರೆ ಇವತ್ತು ಏನು ಸಿಕ್ಕಿದೆ, ಈ ಒಂದು ಕಲ್ಲು ಸಾಕಷ್ಟು ಅಪರೂಪ, ಭಾಳಷ್ಟು ಬೆಲೆ ಬಾಳುವಂಥದ್ದು ಅಂತ ಹೇಳಾಗ್ತಾ ಇದೆ. ಯಾಕೆಂತಂದರೆ ಆಗಿನ ಕಾಲದ ಮಹಾರಾಜರ ಕಾಲದ ಹವಳ ಮುತ್ತುಗಳು ಅಂತ ಏನಿರ್ತಾರೋ ಆ ಒಂದು ಹವಳ ಮುತ್ತುಗಳು ಇನ್ನೂ ಏನು ದೊರಕ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ 10 ಅಡಿ ಆಳ ಹೋಗಿದೆ. ಈಗ ಇವೆಲ್ಲವೂ ಕೂಡ ಇಂಥ ವಸ್ತುಗಳು ಸಿಗೋ ಹಿನ್ನೆಲೆಯಲ್ಲಿ ಈಗ ಮತ್ತೇನು ರಾಜ ಮಹಾರಾಜರ ಗತವೈಭವ ಏನು ಚಾಲುಕ್ಯರ ಲಕ್ಕುಂಡಿಯ ಗತವೈಭವ ಇನ್ನು ಮುಂದೆ ಆರಂಭ ಆಗುತ್ತೆ ಅನ್ನೋ ಇಂಥವೆಲ್ಲ ವಸ್ತುಗಳು ಸಿಗಬಹುದಾ, ಹರಳು ಮುತ್ತುಗಳು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಏನು ಅಮೂಲ್ಯವಾದಂಥ ವಸ್ತು ಸಿಕ್ಕಿದೆ. ಈ ವಸ್ತು ಯಾವುದು ಅಂತ ಅನ್ನೋದ್ರ ಬಗ್ಗೆ ಮಾತನಾಡೋಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿದ್ದಾರೆ. ಸರ್, ಎಲ್ಲಿ ಯಾವ ಬ್ಲಾಕಲ್ಲಿ ಸಿಕ್ತು, ಇದಕ್ಕೆ ಯಾವ ವಸ್ತು ಅಂತೇಳಿ? ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಹಸಿರು ಮುಡಿ ಪಾಚಿಕಲ್ಲು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೂ ವಿವರವಾದಂಥ ಅಧ್ಯಯನ ಆಗಬೇಕಾಗಿದೆ. ನಮ್ಮ ಪುರಾತತ್ವ ಇಲಾಖೆ ಮತ್ತು ಈ ಉತ್ಖನನದ ನಿರ್ದೇಶಕರು, ಸಹ ನಿರ್ದೇಶಕರು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ತಮಗೆ ಅಧಿಕೃತವಾಗಿ ಹೇಳಿದ್ದಾರೆ. ಅಂದರೆ ಈ ಒಂದು ಹರಳುಗಳು ಏನು ಪತ್ತೆಯಾಗಿದೆ. ಈಗಾಗಲೇ ಲಕ್ಕುಂಡಿಯಲ್ಲಿ ಸಾಕಷ್ಟು ಮುತ್ತು ಹರಳು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ. ಇದು ಸಿಕ್ಕಿದ್ದು ನೋಡಿದ್ರೆ ಇನ್ನು ಮುಂದೆ ಏನಾದರೂ ನೈಜ ಲಕ್ಕುಂಡಿ ಇನ್ನು ಮುಂದೆ ಆರಂಭ ಆಯ್ತಾ, ಇನ್ನು ಮುಂದೆ ಇಂಥ ಸಾಕಷ್ಟು ವಸ್ತುಗಳು ಸಿಗ್ಬೋದಾ? ಈಗಾಗಲೇ 8 ರಿಂದ 9 ಫೀಟ್ ಭೂಮಿಯನ್ನು ಈಗಾಗಲೇ ಉತ್ಖನನ ಮಾಡಲಾಗಿದೆ. ನೈಜವಾಗಿ ಇನ್ನು ಪ್ರಾರಂಭವಾಗಬೇಕಾಗಿದೆ. ಪ್ರಾರಂಭವಾದ ನಂತರ ಯಾವ ವಸ್ತುಗಳು ಸಿಗ್ಬೋದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ಸರ್, ಈ ವಸ್ತು ನೋಡಿದ್ರೆ ಈ ಲಕ್ಕುಂಡಿ ಶ್ರೀಮಂತ ನಾಡು, ಇಲ್ಲಿ ಇಂಥವು ಸಾಕಷ್ಟು ಹವಳ ಮುತ್ತುಗಳು ಪಚ್ಚೆಗಳು ಇರ್ಬೋದಾ ಅಂತ ಅನ್ನೋದು ಇನ್ನು ಮುಂದೆ ಈ ಒಂದು ಪತ್ತೆ ಆಗೋದ್ರ ಬಗ್ಗೆ ನೋಡಿದ್ರೆ ಅನಿಸುತ್ತಾ ಅಂತ? ಒಟ್ಟಾರೆಯಾಗಿ ಲಕ್ಕುಂಡಿ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಒಂದು ಶ್ರೀಮಂತವಾದಂಥ ಇತಿಹಾಸವನ್ನು ಹೊಂದಿದಂಥ ಪರಂಪರೆಯನ್ನು ಹೊಂದಿತ್ತು ಅನ್ನುವಂಥದ್ದು ಎಲ್ಲರಿಗೂ ಸಹಿತವಾಗಿ ಗೊತ್ತಿದೆ. ಈ ಹಿಂದೆ ಟಂಕಶಾಲೆಯನ್ನು ಹೊಂದಿದ್ದರಿಂದ ಹಲವಾರು ವಸ್ತುಗಳು ಸಿಗ್ಬೋದು ಅನ್ನುವಂಥ ಒಂದು ಆಶಯವನ್ನು ಈ ಒಂದು ಉತ್ಖನನ ಇದೇ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥ ತಜ್ಞರು ಹೊಂದಿದ್ದಾರೆ. ಏನು ಈಗ ಅಪರೂಪದ ವಸ್ತು ಸಿಕ್ಕಿದೆ. ಇನ್ನು ಮುಂದೆ ಲಕ್ಕುಂಡಿ ಗತವೈಭವದ ಏನು ಕುರುಹುಗಳು ಪತ್ತೆ ಆಗ್ತವೆ. ಯಾಕಂದರೆ ಈಗಾಗಲೇ ಲಕ್ಕುಂಡಿಯಲ್ಲಿ ಸಾಕಷ್ಟು ಹವಳ ಮುತ್ತುಗಳು ಕೂಡ ಪತ್ತೆಯಾಗಿದೆ, ಚಿನ್ನವು ಕೂಡ ಪತ್ತೆಯಾಗಿದೆ. ಈಗೇನು ಈ ಒಂದು ಹರಳು ಪತ್ತೆಯಾಗಿದೆ. ಇನ್ನು ಮುಂದೆ ನೈಜ ಲಕ್ಕುಂಡಿ, ನೈಜ ಏನು ರಾಜ ಮಹಾರಾಜರ ಕಾಲದ ಲಕ್ಕುಂಡಿ ಗತವೈಭವದ ಏನು ಕುರುಹುಗಳು ಇನ್ನು ಮುಂದೆ ಪತ್ತೆ ಆಗುವ ಸಾಧ್ಯತೆ ಇದೆ ಅನ್ನೋ ಮಾತು ಇವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.